ಐ ವೆಲ್ಕಮ್ ಟು ದ ಗಣೇಶ್ ರಿಚ್ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಡಿ ಸಿ ವರ್ಸಸ್ SRH. ಡಿ ಸಿ ಟಾಸ್ ಗೆದ್ದು ಮೇನ್ ಇಲ್ಲಿ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಡಿ ಸಿ ಅವರೇನಾದ್ರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರೆ ಎಲ್ಲೋ ಚಾನ್ಸಸ್ ಇತ್ತು. ಒಟ್ಟಿನಲ್ಲಿ SRH ಅವರು ಒಳ್ಳೆ ಸ್ಟಾರ್ಟ್ನ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಟ್ರೇವಸ್ ಹೆಡ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ ಪವರ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲ್ ಆಡಿದ್ರು. ಒಟ್ಟಿನಲ್ಲಿ ಅದಕ್ಕೆ ಇಷ್ಟೊಂದು ರನ್ ಬಂತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಟ್ರೇವಸ್ ಸಿಕ್ಕಾಪಟ್ಟೆ ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಡಿ ಸಿ ಬೌಲರಿಗೆ ತರಾಟೆಗೆ ತೊಗೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸಿಕ್ಕಾಪಟ್ಟೆ 6 6 11 4 32 ಬಾಲ್ಗೆ ಟೋಟಲ್ 89 ರನ್ ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಅಭಿಷೇಕ್ ಶರ್ಮಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಮೇನು ಸಿಕ್ಕಾಪಟ್ಟೆ 12 ಬಾಲ್ಗೆ 46 ರನ್ನು. ಆಮೇಲೆ ಅವರಿಬ್ಬರದೇ ಮೇನ್ ಗುರು ಪವರ್ ಪ್ಲೇಲೇ ಆಲ್ಮೋಸ್ಟ್ 131 165 ಎಷ್ಟು ಆಗಿತ್ತು. ಆಲ್ಮೋಸ್ಟ್ ಒಂದು ವಿಕೆಟ್ ಕಳ್ಕೊಂಡಿಲ್ಲ. ಸಿಕ್ಕಾಪಟ್ಟೆ ರನ್ ಹೊಡ್ಸ್ಕೊಂಡಿದ್ರು ಡೆಲ್ಲಿಯವರು. ಮೇನ್ ಗುರು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಪಿಚ್ ಆಗಿತ್ತು. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಈಸಿ ಆಗುತ್ತೆ, ಅದರಿಂದ ಬ್ಯಾಟಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಇವರು ಡೆಲ್ಲಿಯವರು ಒಳ್ಳೆ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ, ಒಂದು 90% ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇವರಿಬ್ಬರು ಇದ್ದಿದ್ದಕ್ಕೆ ಇವರು ಸಿಕ್ಕಾಪಟ್ಟೆ ರನ್ನ ಹೊಡೆದ್ರು. ಒಟ್ಟಿನಲ್ಲಿ SRH ಅವರು. ಒಟ್ಟಿನಲ್ಲಿ ಇವರು 6 ಓವರ್ ತನಕ ಅಂಥ ವಿಕೆಟ್ ಬೀಳ್ತಿಲ್ಲ. ಆಮೇಲೆ ಅಭಿಷೇಕ್ ಶರ್ಮಾ ಔಟ್ ಆದರು. ಆಮೇಲೆ ಅವ್ರ ಮುಂದೆ ಒಂದು 53 ಕೊನೆವರೆಗೂ 8 ಓವರ್ವರೆಗೂ ಇದ್ದರು. ಆಮೇಲೆ ಅವರು ಔಟ್ ಆದರು. ಟೋಟಲು 10 ಓವರ್ಗೆ ಆಲ್ಮೋಸ್ಟ್ 200 ಬಂದಿರಲಿಲ್ಲ. ಒಂದು 190 180 ಬಂದ್ಬಿಟ್ಟಿದೆ 10 ಓವರ್ಗೆ. ಆಲ್ಮೋಸ್ಟ್ ನಾನೇನೋ ಒಂದು 300 ಹೊಡಿತಾರೆ ಅಂದ್ಕೊಂಡಿದ್ದೆ, ಇಲ್ಲ 280 ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಮೇನ್ ಗುರು ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲ್ನ ಈ SRH ಅವರು ಸಿಕ್ಕಾಪಟ್ಟೆ ಎಲ್ಲ ಮ್ಯಾಚಲ್ಲೂ ಆಡ್ತವ್ರೆ. ಅದರಿಂದ ಇವರು ಸಿಕ್ಕಾಪಟ್ಟೆ ಸ್ಕೋರ್ನ ಬಂದವರೆಲ್ಲ ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲ್ ಆಡ್ತಾರೆ. ಇಲ್ಲಿ ರೆಡ್ಡಿ ಆಗಲಿ ಅವರು ಮೇನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಮೇನು ರೆಡ್ಡಿ ಅವ್ರಿಗೂ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡ್ಕೊತಾ ಇದ್ದಾರೆ. ಬ್ಯಾಟಿಂಗು ಮಾಡ್ತಾರೆ, ಇತ್ತಿಗೆ ಬೌಲಿಂಗು ಮಾಡ್ತಾರೆ. ರೆಡ್ಡಿ ಅವರು 37 ರನ್ನ ಹೊಡೆದ್ರು. ಮೇನ್ ಅದರಿಂದನೇ ಮ್ಯಾಚ್ ಚೇಂಜ್ ಆಯಿತು ಅನ್ಬೋದು. ಬಂದವರೆಲ್ಲ ಅಲ್ಲಿ ಔಟ್ ಆಯ್ತಿದ್ರೆ ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಆಡಿದ್ರು ಅವ್ರ ಜೊತೆ. ಅಲ್ಲಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಚೆನ್ನಾಗಿ ಆಡಿದ್ರು ಗುರು. ಆಮೇಲೆ ರಜಿತ್ ಪಡಿತಾಲೋ ಅವರಿಬ್ಬರು ಒಂದು 50 ರನ್ 50 ರನ್ ಪಾರ್ಟ್ನರ್ಶಿಪ್ ಮ್ಯಾಚ್ ಬಂತು. ಅಲ್ಲಿವರೆಗೂ ಮ್ಯಾಚ್ ಎಲ್ಲೋ ಹೋಗಿತ್ತು. ಒಂದು 200 ಹೊಡೆದಿದ್ರು, 266 ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಡೆಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದಂದರೆ ಮೇನ್ ಗುರು ಇಲ್ಲಿ ಮುಖೇಶ್ ಕುಮಾರ್, ಕುಲ್ದೀಪ್ ಯಾದವ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿ ರನ್ ಹೊಡೆಸ್ಕೊಂಡ್ರು. ಅವ್ರಿಗೂ ಎಲ್ಲರಿಗೂ ತೊಗೊಂಡು ಹೆಡ್ಡನ್ನು ಹೊಡಿತಿದ್ರು. ಒಟ್ಟಿನಲ್ಲಿ SRH ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ 4 ಓವರ್ಗೆ 4 ವಿಕೆಟ್ ತೊಗೊಂಡು ಚೆನ್ನಾಗಿ ರನ್ ಹೊಡೆಸ್ಕೊಂಡು. ಒಟ್ಟಿನಲ್ಲಿ ಖಲೀಲ್ ಅಹ್ಮದ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವರೇ ಚೆನ್ನಾಗಿ ರನ್ನ ಹೊಡೆಸ್ಕೊಂಡು ವಿಕೆಟ್ ತೆಗೆದಿತ್ತಿಲ್ಲ. ಒಟ್ಟಿನಲ್ಲಿ ಲಾಕಿ ಫರ್ಸೇಷನ್ ಅಲ್ಲ, ಇವರು ನೋಕಿಯಾ ಅವ್ರನ್ನ ತಿರ್ಗಾ ಕರೆಸಿದ್ರು. ಇವರು ಅಂಥ ಬೌಲಿಂಗ್ ಏನು ಆವ್ರೇಜ್ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ರು. ನೋಕಿಯಾ ಎಲ್ಲರಿಗಿಂತ ಬೆಟರಾಗಿ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಅಕ್ಷಯ್ ಪಟೇಲ್ ಒಳ್ಳೆ ಓವರ್ಗಳನ್ನ ಮಾಡಿಕೊಂಡ್ರು. ಒಟ್ಟಿನಲ್ಲಿ 1 ವಿಕೆಟ್ ತೆಗೆದ್ರು. ಮೇನ್ ವಿಕೆಟ್ ಬ್ಯಾಟ್ಸ್ಮನ್ಗಳನ್ನ ಇವ್ರ ಕಡೆ ಏನಂದರೆ ಮೇನ್ ಅಕ್ಷಯ್ ಪಟೇಲ್ ಚೆನ್ನಾಗಿ ವಿಕೆಟ್ ತೆಗೆದ್ರು. ಮುಖೇಶ್ ಕುಮಾರ್ ಅಷ್ಟೇ, ಕುಲ್ದೀಪ್ ಯಾದವ್ ಅಷ್ಟೇ. ನೋಕಿಯಾ ವಿಕೆಟ್ ತೆಗಿಲಿಲ್ಲ ಅಂದರೂ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಖಲೀಲ್ ಅಹ್ಮದ್ ಸಿಕ್ಕಾಪಟ್ಟೆ ಜಾಸ್ತಿ ರನ್ ಹೊಡೆಸ್ಕೊಂಡ್ರು. ಮೇನ್ ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಇವ್ರು ಸಿಕ್ಕಾಪಟ್ಟೆ ರನ್ ಹೊಡೆದ್ರು. ಮೇನ್ SRH ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ತಾರೆ. ಬಂದವರೆಲ್ಲ ಬಡದು ಕೆಡಕ್ಕೆ ಮಡಗ್ತಾರೆ. ಒಟ್ಟಿನಲ್ಲಿ ಯಾವುದೇ ಟೀಮ್ ಆಗಲಿ ಎಂಥದೇ ಸಿಚುವೇಶನ್ ಬರಲಿ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ DC ಅನ್ನೋ ಟಾಸ್ಕ್ ಇದ್ಬಿಟ್ಟು ಬ್ಯಾಟಿಂಗ್ ತಗೊಂಡಿದ್ರೆ ಒಳ್ಳೆ ಎಲ್ಲ ಮ್ಯಾಚ್ ಇತ್ತು. ಒಟ್ಟಿನಲ್ಲಿ ನಾನು ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ DC ಅಷ್ಟು ಈಸಿಗೆ ಬಿಟ್ಕೊಡೋದಿಲ್ಲ, SRH ಗೆಲ್ತಾರೆ ಅಂತ. ಒಟ್ಟಿನಲ್ಲಿ SRH ಗೆದ್ದರು. ಒಟ್ಟಿನಲ್ಲಿ ಇವರೇ ಮೂಮೆಂಟಮ್ನ ಮಾಡಿಕೊಂಡ್ರು. ಒಟ್ಟಿನಲ್ಲಿ SRH ಅವರು ಲಾಸ್ಟ್ವರೆಗೂ ನಿಂತು ಆಡಿಕೊಂಡು ರೆಡ್ಡಿ ಅವರೇ ಮ್ಯಾಚ್ ಗೆಲ್ಲೋ ಮೂಮೆಂಟ್ನ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. DC 266 7 ವಿಕೆಟ್ನ ಕಳ್ಕೊಂಡು. ಒಟ್ಟಿನಲ್ಲಿ DCಗೆ ಇಷ್ಟು ಟಾರ್ಗೆಟ್ ಕೊಟ್ಟರು. ಒಟ್ಟಿನಲ್ಲಿ DC ಡೀಸೆಂಟ್ ಟಾಸ್ಕ್ನೇ ಮಾಡಿದ್ರು. ಒಟ್ಟಿನಲ್ಲಿ ಫಸ್ಟ್ ಓವರಲ್ಲೇ ಮಿನಿಮಮ್ಮು ಆಲ್ಮೋಸ್ಟ್ 20 ರನ್ ಬಂದ್ಬಿಟ್ಟಿತ್ತು. 1 ಓವರ್ಗೆ 20 ರನ್ ಹೊಡೆಸ್ಕೊಂಡ್ರು ವಾಷಿಂಗ್ಟನ್ ಸುಂದರ್. ಮೇನ್ ಗುರು ಆಮೇಲೆ ಟಕ್ಕಂತ ಪೃಥ್ವಿ ಶಾ ವಿಕೆಟ್ನ ವಾಷಿಂಗ್ಟನ್ ಸುಂದರ್ ತೆಗೆದ್ರು. ಆಮೇಲೆ ಡೇವಿಡ್ ವಾರ್ನರ್ ಬೇಗನೆ ಔಟ್ ಆದರು. ಅದರಿಂದನೇ ಮ್ಯಾಚ್ ಚೇಂಜ್ ಆಯಿತು. ಡೇವಿಡ್ ವಾರ್ನರ್ ಬೇಗನೆ ಔಟ್ ಮಾಡಿದ್ದಿಲ್ಲ ಅಂದರೆ ಇದು ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇತ್ತು.
ನನ್ನ ಮೇನ್ ಗುರು ಈ ಡೇವಿಡ್ ವಾರ್ನರು ಚೆನ್ನಾಗಿ ಆಡಲಿಲ್ಲ, ಅದರಿಂದನೇ ಮ್ಯಾಚ್ ಹೋಯ್ತು. ಒಳ್ಳೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಟಿ ನಟರಾಜನ್ ಆಗಲಿ, ಉಮೇಶ್ ಕುಮಾರ್ ಯಾದವ್ ಆಗಲಿ, ಭುವನೇಶ್ವರ್ ಕುಮಾರ್ ಆಗಲಿ, ಮತ್ತು ಅವ್ರ ಕಡೆ ಮೇನ್ ಗುರು ಇಲ್ಲಿ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರೆ. ಮತ್ತು ರೆಡ್ಡಿನೂ 1-2 ಓವರ್ ಮಾಡಿದ್ರು, ಅವರು 2 ವಿಕೆಟ್ ತೆಗೆದ್ರು. ಅವ್ರ ಕಡೆ ಮೇನ್ ಗುರು ಇಲ್ಲಿ ಟಿ ನಟರಾಜನ್ ಚೆನ್ನಾಗಿ ಓವರ್ ಮಾಡಿಕೊಂಡು 4 ವಿಕೆಟ್ ತೆಗೆದ್ರು. ಅವರೇ ಮೇನ್ ಕ್ರೂಷಿಯಲ್ ವಿಕೆಟ್ಗಳ ತೆಗಿಯೋಕ್ಕೆ ಚಾನ್ಸ್ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 70 ರನ್ ಹೊಡೆಸ್ಕೊಂಡ್ರು. ಮೇನ್ ಪವರ್ ಪ್ಲೇಯಲ್ಲಿ 100 ರನ್ ಹೊಡೆದಿದ್ದು ಡೆಲ್ಲಿ ಹೊಡೆಯೋ ಚಾನ್ಸ್ ಇತ್ತು. ಅದರಿಂದ ಮ್ಯಾಚ್ ಸೋತರು. ಒಟ್ಟಿನಲ್ಲಿ ಡೆಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಳಕ್ಕೆ ಚಾನ್ಸ್ ಇರಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೋತಿದ್ರು. 1 ಓವರ್ ತನಕನೂ 10 ಓವರ್ ತನಕ ಮ್ಯಾಚ್ ಎಲ್ಲೋ ಇತ್ತು. ಒಟ್ಟಿನಲ್ಲಿ 10 ಓವರ್ ಆಗಿ 11ನೇ ಓವರಿಂದ ವಿಕೆಟ್ಗಳ ಟಗಾಟಕ್ಕಂತ ಇವರು ತೆಗೆದ್ರು ಟಿ ನಟರಾಜನ್ ಅವರು. ಅದರಿಂದ ಮ್ಯಾಚ್ ಚೇಂಜಿಂಗ್ ಆಯಿತು. ಎಲ್ಲೋ ಇದ್ದಿದ್ದ ಮ್ಯಾಚ್ನ ಇವರು ಎಲ್ಲ ತಗೊಬಂದು ಹಿಂಗೆಲ್ಲ ಗೆಲ್ಲಿಸ್ಕೊತಾ ಇದ್ದಾರೆ. ಮೇನ್ ಗುರು ಇವ್ರು ಎಷ್ಟೇ ರನ್ ಹೊಡೆಸ್ಕೊಂಡ್ರು ಇಲ್ಲಿ ಮ್ಯಾಟ್ರ್ ಏನಂದರೆ ಜಾಸ್ತಿ ರನ್ SRH ಹೊಡೆದ್ಬಿಡ್ತಾರೆ. ಈಗ SRH ಬೌಲಿಂಗವರು ಏನು ಅಂಥ ಬೌಲಿಂಗ್ ಮಾಡಲಿಲ್ಲ ಅಂದರೆ ಹೆಂಗೋ ಯಾರೋ ಒಬ್ಬ ಕ್ಲಿಕ್ ಆಗಿಬಿಟ್ರೆ ಮ್ಯಾಚ್ಗೆ ಗೆದ್ದುಬಿಡ್ತಾರೆ. ಅದರಿಂದನೇ ಮ್ಯಾಚ್ ಗೆಲ್ತಿರೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಿಷಬ್ ಪಂತ್ ಲಾಸ್ಟ್ವರೆಗೂ ನಿಂತಿರ್ತೀನಿ ಅಂತ ಒಟ್ಟಿನಲ್ಲಿ ಅವರು ತಾಳ್ಮೆ ಆಟ ಆಡಿ 44 ರನ್ ಹೊಡೆದ್ರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಬಂದವರೆಲ್ಲ ಬೀಸ್ ಹೊಡೆದ್ರು. ಒಟ್ಟಿನಲ್ಲಿ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಅಕ್ಷಯ್ ಪಟೇಲ್ ಏನು ಅಂತ ರನ್ ಆಡಲಿಲ್ಲ, ಬರೀ 6ಕ್ಕೆ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಿಷಬ್ ಪಂತು ಮತ್ತು ಮ್ಯಾಕ್ಸ್ವೆಲ್ಲು ಅವರಿಬ್ಬರು ಮೇನ್ ಇವರಿಬ್ಬರೇ ಜಾಸ್ತಿ ರನ್ ಹೊಡೆದ್ರು. ಒಟ್ಟಿನಲ್ಲಿ ಅವರಿಂದನೇ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಮೂಮೆಂಟ್ ಇಲ್ಲಿವರೆಗೂ ಬಂತು. ಇಲ್ಲ ಅಂದಿದ್ರೆ ಮ್ಯಾಚ್ ಎಲ್ಲೋ ಹೋಗ್ಬಿಟ್ಟಿತ್ತು. ಮೇನ್ ಇವರು ಆಲ್ ಔಟ್ ಬೇಗನೆ ಆದರು. ಸಿಕ್ಕಾಪಟ್ಟೆ ರನ್ನ SRH ಹೊಡೆದ್ರೂ. ಒಟ್ಟಿನಲ್ಲಿ ಮೇನ್ ಕ್ರೂಷಿಯಲ್ ಓವರ್ ಅಂತಾರಲ್ಲ 15ನೇ ಓವರ್, ಅಲ್ಲಿಂದ ಮ್ಯಾಚ್ನ ತಗೊಬಂದರು. ಟಿ ನಟರಾಜನ್ ಆಗಲಿ, ಭುವನೇಶ್ವರ್ ಕುಮಾರ್ ಆಗಲಿ, ಸುಂದರ್ ಆಗಲಿ, ವಾಷಿಂಗ್ಟನ್ ಸುಂದರ್ ಆಗಲಿ, ರೆಡ್ಡಿ ಆಗಲಿ. ಮೇನ್ ಇಲ್ಲಿ ರೆಡ್ಡಿ ಮ್ಯಾಚ್ ಚೇಂಜರ್ ಮಾಡಿದ್ರು. ಒಳ್ಳೆ ಆಲ್ರೌಂಡರ್ ಆಟನ ಆಡಿದ್ರು. 2 ವಿಕೆಟ್ ತೊಗೊಂಡು 17 ರನ್ ಹೊಡೆಸ್ಕೊಂಡು. ಒಟ್ಟಿನಲ್ಲಿ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಇತ್ತು. ಒಂದು ಸೈಡ್ ಮ್ಯಾಚ್ನ ಇವರು ಯಾವಾಗ ಮಾಡ್ಕೊಂಡ್ರಾದ್ರೆ ಎಲ್ಲರೂ ಔಟ್ ಆದರು. ಒಟ್ಟಿನಲ್ಲಿ ಒಳ್ಳೆ ಚೆನ್ನಾಗಿತ್ತು ಗುರು, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು ಈ ಮ್ಯಾಚ್. ಒಟ್ಟಿನಲ್ಲಿ ತ್ರೇವಸ್ ಸಿಡ್ಡು, ಅಭಿಷೇಕ್ ಶರ್ಮಾ ಅವರು ಪವರ್ ಪ್ಲೇಯಲ್ಲಿ ಅಗ್ರೆಸಿವ್ಗೆ ಆಡ್ತಿರೋದಕ್ಕೆ ಎಷ್ಟು ರನ್ ಬರ್ತಿರೋದು. ಇಲ್ಲಾಂದರೆ 200ಗೆ SRH ನಿಂತ್ಕೊಳ್ಳೋ ಸಾಧ್ಯತೆ ಇರ್ತಿತ್ತೇನೋ. ಒಟ್ಟಿನಲ್ಲಿ DC ಬ್ಯಾಟಿಂಗ್ ಏನಾದ್ರು ತೊಗೊಂಡಿದ್ರೆ ಗೆಲ್ಲೋ ಚಾನ್ಸ್ ಇತ್ತು. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ SRH ಗೆಲ್ತಾರೆ ಅಂತ. SRH ಗೆದ್ದಿದ್ರೆ. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.